ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 4ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಫೈನಲಿ 22,500ರ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 80 ಪಾಯಿಂಟ್ಗಳಷ್ಟು ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ 350 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 436 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಏಪ್ರಿಲ್ 3ಕ್ಕೆ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 5 ಶುಕ್ರವಾರ RBIನ ಮಾನಿಟರಿ ಪಾಲಿಸಿ ಔಟ್ಕಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಮೀಟಿಂಗ್ ನಲ್ಲಿ ಯಾವುದೇ ರೀತಿಯ ರೇಟ್ ಹೈಕ್ ಅಥವಾ ರೇಟ್ ಕಟ್ ನ ಪಾಸಿಬಿಲಿಟೀಸ್ ಇರೋದಿಲ್ಲ. RBIನ ಗವರ್ನರ್ ಇನ್ಫ್ಲೇಷನ್ ಬಗ್ಗೆ ಯಾವ ರೀತಿಯ ಕಮೆಂಟ್ರಿಯನ್ನ ಕೊಡ್ತಾರೆ, ಹಾಗೆ GDP ಗ್ರೋತ್ ನ ಫೋರ್ಕಾಸ್ಟ್ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಇದರ ಮೇಲೆ ಇನ್ವೆಸ್ಟರ್ಸ್ಗಳು ಫೋಕಸ್ ಅನ್ನ ಇಟ್ಟಿರ್ತಾರೆ. ಹಾಗೆ ರೇಟ್ ಕಟ್ ನ ಬಗ್ಗೆ ಏನಾದರೂ ಮಾತಾಡ್ತಾರ, ಅದು ಕೂಡ ಫೋಕಸ್ ನಲ್ಲಿರುವಂತಹ ಒಂದು ವಿಷಯ ಆಗಿರುತ್ತೆ. ಸೊ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ನ ಔಟ್ಕಮ್ ನಾಳೆ ಮಾರ್ಕೆಟ್ ಅವರ್ಸ್ ನಲ್ಲೇ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇವತ್ತು ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HDFC ಬ್ಯಾಂಕ್ ಟಾಪ್ ಗೇನರ್ ಆಗಿತ್ತು. 3% ಗೇನ್ನೊಂದಿಗೆ HDFC ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಹಳಷ್ಟು ದಿನಗಳ ನಂತರ HDFC ಬ್ಯಾಂಕ್ ನಿಫ್ಟಿ 50 ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಕ್ಕೆ ರೀಸನ್ Q4ನ ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು HDFC ಬ್ಯಾಂಕ್ ಶೇರ್ ಮಾಡಿದರೆ ಇವರ ಲೋನ್ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಟೋಟಲ್ 25 ಲಕ್ಷ ಕೋಟಿಯ ಲೋನ್ ಪೋರ್ಟ್ಫೋಲಿಯೋನ ಈಗ HDFC ಬ್ಯಾಂಕ್ ಹೋಲ್ಡ್ ಮಾಡ್ತಿದ್ದಾರೆ. ಓವರ್ ಆಲ್ ಲೋನ್ ಪೋರ್ಟ್ಫೋಲಿಯೋ ಇಯರ್ ಆನ್ ಇಯರ್ 55% ಇನ್ಕ್ರೀಸ್ ಆಗಿದೆ. ರಿಟೇಲ್ ಲೋನ್ ಗ್ರೋತ್ ನಮಗೆ ಇಯರ್ ಆನ್ ಇಯರ್ 108% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಮರ್ಷಿಯಲ್ ಮತ್ತು ರೂರಲ್ ಬ್ಯಾಂಕಿಂಗ್ ಲೋನ್ ಕೂಡ 25% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಹಾಗೆ ಹೋಲ್ಸೇಲ್ ಲೋನಲ್ಲಿ ಕೂಡ 4% ಇಯರ್ ಆನ್ ಇಯರ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ HDFC ಬ್ಯಾಂಕ್ನ ಡೆಪಾಸಿಟ್ಸ್ ಕೂಡ ಇಯರ್ ಆನ್ ಇಯರ್ 26% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ ಏನು HDFC ಬ್ಯಾಂಕ್ನ ಕಡೆಯಿಂದ ಬಂದಿದೆ. ಬಟ್ HDFC ಬ್ಯಾಂಕ್ಗೆ ಪ್ರಾಬ್ಲಮ್ ಆಗೋದು ಅವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. Q4ನಲ್ಲಿ ಯಾವ ರೀತಿಯ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಫಿಗರ್ಸ್ ಅನ್ನ HDFC ಬ್ಯಾಂಕ್ ಡಿಕ್ಲೇರ್ ಮಾಡ್ತಾರೆ, ಅದನ್ನ ಇನ್ವೆಸ್ಟರ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ. Q3ನಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬಹಳಷ್ಟು ಡ್ರಾಪ್ ಆಗಿತ್ತು. ಅದಾದ್ಮೇಲೆ FIIs ತಮ್ಮ ಸ್ಟೇಕ್ ಅನ್ನ 4.5% ಕಟ್ ಮಾಡಿದ್ರು. ಬಟ್ ಮ್ಯೂಚುವಲ್ ಫಂಡ್ಗಳು 3.7% ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. Q3ನಲ್ಲಿ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ HDFC ಬ್ಯಾಂಕ್ ಅಲ್ಲಿ ಇದ್ದಿದ್ದು 19.45%. ಸೊ ಅದು Q4ನಲ್ಲಿ 23.17%ಗೆ ಇನ್ಕ್ರೀಸ್ ಆಗಿದೆ. ಹಾಗೆ HDFC ಬ್ಯಾಂಕ್ನಲ್ಲಿ FIIs 4.5% ಸ್ಟೇಕ್ ಅನ್ನು ಸೆಲ್ ಮಾಡಿರೋದ್ರಿಂದ ಇನ್ನಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಇದೆ. ಆದ್ರಿಂದ MSCI ಇಂಡೆಕ್ಸ್ನಲ್ಲಿ HDFC ಬ್ಯಾಂಕ್ನ ವೇಟೇಜ್ ಇನ್ಕ್ರೀಸ್ ಆಗಿದೆ. ಅಕಸ್ಮಾತ್ HDFC ಬ್ಯಾಂಕ್ Q4ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್, ಒಳ್ಳೆ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅನ್ನು ಡಿಕ್ಲೇರ್ ಮಾಡಿದ್ರೆ FIIs ಮತ್ತೆ ತಮ್ಮ ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆಗ HDFC ಬ್ಯಾಂಕ್ನಲ್ಲಿ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇದೆ. HDFC ಬ್ಯಾಂಕಲ್ಲಿ ಬಹಳಷ್ಟು ಇಂಡಿಯನ್ ಬ್ರೋಕರೇಜ್ಗಳು 1700ರವರೆಗೂ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಗ್ಲೋಬಲ್ ಬ್ರೋಕರೇಜಸ್ ಆಗಿರುವಂಥ ಸಿಟಿ 2050ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರೆ, ಮಾರ್ಗನ್ ಸ್ಟ್ಯಾನ್ಲಿ 2110ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ರಿಸಲ್ಟ್ನ ನಂತರ ಮತ್ತೆ ಟಾರ್ಗೆಟ್ ರಿವೈಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಇವತ್ತು ಐಶರ್ ಮೋಟಾರ್ಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಕೂಡ 2% ಗೇನ್ ಆಗಿದೆ. ಟೈಟನ್ ಹಾಗೆ ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ ಆಲ್ಮೋಸ್ಟ್ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ONGC ನೋಡೋದಕ್ಕೆ ಸಿಕ್ಕಿದ್ದು 2.5% ಕರೆಕ್ಷನ್ ONGCಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಶ್ರೀರಾಮ್ ಫಿನಾನ್ಸ್ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ ಪಾಸಿಟಿವ್ ಆಗಿತ್ತು. ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇವತ್ತು 2.5% ಶ್ರೀರಾಮ್ ಫಿನಾನ್ಸ್ ಕರೆಕ್ಟ್ ಆಗಿದೆ. ಅದಾನಿ ಪೋರ್ಟ್ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. BPCL ಕೂಡ 2% ಕರೆಕ್ಟ್ ಆಗಿದೆ. ಭಾರತಿ ಏರ್ಟೆಲ್ನಲ್ಲಿ ಕೂಡ 1.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. DIIs ಕಡೆಯಿಂದ 893 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಬಂದಿದ್ರೆ, FIIs ಕಡೆಯಿಂದ 1136 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. ಅವೆನ್ಯೂ ಸೂಪರ್ ಮಾರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ತು. 4700ರ ಹೈಯನ್ನು ಕೂಡ ಡಿಮಾರ್ಟ್ ಟಚ್ ಮಾಡಿತ್ತು. ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಅವೆನ್ಯೂ ಸೂಪರ್ ಮಾರ್ಟ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ ಸಿಟಿ ಸ್ಟಾಕ್ ಪ್ರೈಸ್ನಲ್ಲಿ ಡಬಲ್ ಅಪ್ಗ್ರೇಡ್ ಅನ್ನು ಮಾಡಿದ್ರು. ಮೊದಲು ಅವರು 5300ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನು ಮತ್ತೆ ಅಪ್ಗ್ರೇಡ್ ಮಾಡಿ 5514ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಸ್ಟೋರ್ ಎಕ್ಸ್ಪಾನ್ಷನ್ ಈ ಒಂದು ಟಾರ್ಗೆಟ್ ಇನ್ಕ್ರೀಸ್ಗೆ ರೀಸನ್ ಆಗಿತ್ತು. ಬಟ್ ಇವತ್ತು ಡಿಮಾರ್ಟ್ ತಮ್ಮ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. 12393 ಕೋಟಿಯ ರೆವೆನ್ಯೂ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಯೂಶಲಿ ಡಿಮಾರ್ಟ್ನ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಪ್ರಾಬ್ಲಮ್ ಇವರ ಪ್ರಾಫಿಟ್ಸ್ ಆಗಿರುತ್ತೆ. ಸ್ಟ್ರಾಂಗ್ ಆಗಿ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಿದ್ದಾರೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬ್ರೋಕರೇಜ್ಗಳು ಕೂಡ ತಮ್ಮ ಟಾರ್ಗೆಟ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಈಗ ಬಂದಿರೋದು ಜಸ್ಟ್ ಬಿಸ್ನೆಸ್ ಅಪ್ಡೇಟ್ ಆಗಿರುತ್ತೆ. ಸೊ ಮುಂದಿನ 2-3 ವಾರಗಳ ಒಳಗಾಗಿ ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ Q4 ರಿಸಲ್ಟ್ ಅನ್ನು ಕೂಡ ಡಿಕ್ಲೇರ್ ಮಾಡ್ತಾರೆ. ರಿಸಲ್ಟ್ಗೂ ಮುಂಚೆನೆ ಮಾರ್ಗನ್ ಸ್ಟ್ಯಾನ್ಲಿ ಬುಲಿಶ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 4695ರ ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ.
ಅವೆನ್ಯೂ ಸೂಪರ್ ಮಾರ್ಟ್ಸ್ ಕೂಡ ಒಳ್ಳೆ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಅಪ್ಸೈಡ್ನ ಪಾಸಿಬಿಲಿಟೀಸ್ ಇರುತ್ತೆ. UPL ರೀಸೆಂಟಾಗಿ ನಿಫ್ಟಿ 50ಯಿಂದ ಆಚೆ ಹೋಗಿತ್ತು. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ UPL ತಮ್ಮ ಸಬ್ಸಿಡರಿ ಕಂಪನಿ ಆಗಿರುವಂಥ ಅಡ್ವಾಂಟಾ ಎಂಟರ್ಪ್ರೈಸಸ್ನ IPO ಪ್ಲಾನ್ಸನ್ನು ಮಾಡ್ತಿದ್ದಾರೆ. 2025 ಫಿನಾನ್ಷಿಯಲ್ ಇಯರ್ನಲ್ಲೇ ಈ ಒಂದು IPO ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇದೆ. ಈ ಅಡ್ವಾಂಟಾ ಎಂಟರ್ಪ್ರೈಸಸ್ ಕಂಪನಿಯಲ್ಲಿ UPL 87% ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಮಿಕ್ಕ 13% ಸ್ಟೇಕ್ ಏನಿದೆ ಅದು KKRನ ಬಳಿಯಲ್ಲಿ ಇದೆ. ಸೊ 87% ಸ್ಟೇಕ್ನಲ್ಲಿ 10ರಿಂದ 12% ಸ್ಟೇಕನ್ನು ಅವರು IPO ಮೂಲಕ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಸೊ ಅವರ ಸೀಡ್ ಬಿಸ್ನೆಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು IPO ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ IPO ಲಿಸ್ಟ್ಗೆ ಆ್ಯಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೂ ಕೂಡ ಅಡ್ವಾಂಟಾ ಎಂಟರ್ಪ್ರೈಸಸ್ನ ವ್ಯಾಲ್ಯೂಷನ್ನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಅವರು ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ಮೇಲೆ ಸೊ ವ್ಯಾಲ್ಯೂಷನ್ನ ಬಗ್ಗೆ ಐಡಿಯಾ ಸಿಗುತ್ತೆ. UPL ಕಳೆದ ಕ್ವಾರ್ಟರ್ನಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ರು. ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆಯೇ ಡೆಟ್ ಕೂಡ ಬಹಳಷ್ಟು ಇದೆ. ಆ ಡೆಟ್ಟನ್ನು ಕೂಡ UPL ಈ ಒಂದು IPO ಮೂಲಕ ಕ್ಲಿಯರ್ ಮಾಡ್ಕೋಬಹುದಾಗುತ್ತೆ. ವೇದಾಂತ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಕೂಡ ರೀಸನ್ Q4ನ ಬಿಸ್ನೆಸ್ ಅಪ್ಡೇಟ್ ಆಗಿರುತ್ತೆ. ಒಳ್ಳೆ ಒಂದು ವಾಲ್ಯೂಮ್ ಗ್ರೋತ್ ವೇದಾಂತದಲ್ಲಿ ನೋಡೋದಕ್ಕೆ ಸಿಗ್ತದೆ. ಮೆಟಲ್ ಮೈನಿಂಗ್ ಆಗಿರ್ಬೋದು, ಅಲ್ಯೂಮಿನಿಯಂ ಪ್ರೊಡಕ್ಷನ್ ಆಗಿರ್ಬೋದು, ಓವರ್ ಆಲ್ ಎಲ್ಲದರಲ್ಲೂ ಕೂಡ ಒಳ್ಳೆ ಒಂದು ವಾಲ್ಯೂಮ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಒಡಿಶಾ ಪ್ಲಾಂಟ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕೂಡ ಆಗಿದೆ. 2ರಿಂದ 5 ಮೆಟ್ರಿಕ್ ಟನ್ ಪ್ರತಿ ಆ್ಯನಮ್ ಕೆಪಾಸಿಟಿ ಇನ್ಕ್ರೀಸನ್ನು ಮಾಡಿದ್ದಾರೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ ವೇದಾಂತ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿರೋದ್ರಿಂದ 52 ವೀಕ್ ಹೈಯನ್ನು ವೇದಾಂತ ಟಚ್ ಮಾಡಿದೆ. ಹಾಗೆ ವೇದಾಂತ ಕಡೆಯಿಂದ ಒಳ್ಳೆ ಒಂದು ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇರುತ್ತೆ. ಡಾಬರ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೂ ರೀಸನ್ ಇವರ ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಒಂದು ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಡಾಬರ್ನ ಕಡೆಯಿಂದ ಇರುತ್ತೆ. ಕಳೆದ 2-3 ಕ್ವಾರ್ಟರ್ಗಳಿಂದ ಇವರು ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಇವರಿಗೆ ಪ್ರಾಬ್ಲಮ್ ಆಗ್ತಿರೋದು ಇಂಡಿಯನ್ ಬಿಸ್ನೆಸ್, ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ ಡಬಲ್ ಡಿಜಿಟ್ ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದರೆ, ನಾರ್ತ್ ಆಫ್ರಿಕಾ, ಮಿಡಲ್ ಈಸ್ಟ್, ಈಜಿಪ್ಟ್, ಟರ್ಕಿ ಈ ಎಲ್ಲ ಭಾಗಗಳಲ್ಲಿ ರೆವೆನ್ಯೂ ಗ್ರೋತ್ ಡಬಲ್ ಡಿಜಿಟ್ನಲ್ಲಿ ಇರುವಂಥ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಭಾರತದಲ್ಲಿ ಬಿಸ್ನೆಸ್ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿದೆ. ಆದ್ದರಿಂದ ಒಂದು ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಮ್ಯಾನೇಜ್ಮೆಂಟ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ದಾರೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಭಾರತಿ ಎಕ್ಸಾಕಾಮ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ, NIA ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 1.15 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. NIA ಕ್ಯಾಟಗರಿ 1.72 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIP ಕ್ಯಾಟಗರಿ ಕೂಡ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಏಪ್ರಿಲ್ 5 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 56ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 10% ಲಿಸ್ಟಿಂಗ್ ಗೈನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. 5ರಿಂದ 10% ಲಿಸ್ಟಿಂಗ್ ಗೈನ್ ಅಂದಾಗ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ ಆದರೆ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರನ್ನು ಮಾತ್ರ ಮಾಡಿದ್ರು. ಆದರೂ ಕೂಡ ಕೇವಲ 1 ಟೈಮ್ನ ಸಬ್ಸ್ಕ್ರಿಪ್ಷನ್ ಮಾತ್ರ ರಿಟೇಲ್ ಕ್ಯಾಟಗರಿಯಲ್ಲಿ 2ನೇ ದಿನ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ 4ರಿಂದ 5 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಬರ್ಬೋದು. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಕಡಿಮೆ ಇರೋದ್ರಿಂದ, ಹಾಗೆ ರೀಸೆಂಟಾಗಿ ಲಿಸ್ಟ್ ಆಗಿರುವಂಥ IPOಗಳು ಕೂಡ ಅಷ್ಟೊಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡದೇ ಇರುವ ಒಂದು ರೀಸನ್ನಿಂದ ಅಷ್ಟೊಂದು ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ರಾಹುಲ್ ಗಾಂಧಿ ಅವರು ಇವತ್ತು ತಮ್ಮ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಯಾರೇ ಆಗಲಿ ತಮ್ಮ ನಾಮಿನೇಷನನ್ನು ಫೈಲ್ ಮಾಡಿದಾಗ ಅವರು ಸ್ಟಾಕ್ ಮಾರ್ಕೆಟ್ನ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅದರ ಬಗ್ಗೆ ಕೂಡ ನಾಮಿನೇಷನ್ನಲ್ಲಿ ಅಫಿಡವಿಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಪೋರ್ಟ್ಫೋಲಿಯೋ ಡೀಟೇಲ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅವರು ಇಂಡಿಯನ್ ಮಾರ್ಕೆಟ್ನಲ್ಲಿ 4 ಕೋಟಿಗೂ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅವರ ಪೋರ್ಟ್ಫೋಲಿಯೋನಲ್ಲಿ ಟೋಟಲ್ 25 ಸ್ಟಾಕ್ಸ್ ಇದೆ. ಹೆಚ್ಚಿನ ಒಂದು ಅಲೋಕೇಶನನ್ನು ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಮಾಡಿದ್ದಾರೆ. ICICI ಬ್ಯಾಂಕ್ನಲ್ಲಿ 25 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಇದ್ದರೆ HULನಲ್ಲಿ 27 ಲಕ್ಷದ ಇನ್ವೆಸ್ಟ್ಮೆಂಟ್ ಕಾಣಿಸುತ್ತೆ. ಹಾಗೆಯೇ ಬಜಾಜ್ ಫಿನಾನ್ಸಲ್ಲಿ 36 ಲಕ್ಷದ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ 36 ಲಕ್ಷದ ಇನ್ವೆಸ್ಟ್ಮೆಂಟ್ ಇದೆ. ITC, ICICI ಬ್ಯಾಂಕ್, LTI, ಮೈಂಟ್ರಿ, TCS, ಇನ್ಫೋಸಿಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಇವರು 15ರಿಂದ 20 ಲಕ್ಷದ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ನೆಸ್ಲೆ, ಪಿಡಿಲೈಟ್ನಲ್ಲಿ ಕೂಡ ನಮಗೆ 35ರಿಂದ 40 ಲಕ್ಷದ ಇನ್ವೆಸ್ಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಟೈಟನ್ನಲ್ಲಿ ಕೂಡ ಇವರು 32 ಲಕ್ಷದ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಇದೆ. ಸೊ ಅಲ್ಲಿ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾವು ಕೂಡ ಅಷ್ಟೇ ನಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡುವಾಗ ಇಂಡಿವಿಜುವಲ್ ಸ್ಟಾಕ್ಗಳನ್ನು ಹೋಲ್ಡ್ ಮಾಡುವಾಗ 60% ಅಲೋಕೇಶನನ್ನು ಲಾರ್ಜ್ ಕ್ಯಾಪ್ಗೆ ಮಾಡಬೇಕಾಗುತ್ತೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಲ್ಲಿ 20% ಡಿವಿಷನನ್ನು ಮಾಡ್ಕೋಬೋದು. ಹಾಗೆ ಸ್ಮಾಲ್ ಕ್ಯಾಪ್ಗಳಲ್ಲಿ ಬಹಳಷ್ಟು ಆಪ್ಷನ್ಸ್ ಅವೈಲೇಬಲ್ ಇರೋದ್ರಿಂದ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ಹೋಲ್ಡ್ ಮಾಡೋ ಬದಲು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ರೆಗ್ಯುಲರ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡ್ತಿರ್ತಾರೆ. ಆದ್ದರಿಂದ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ.
5,000ಕ್ಕೂ ಹೆಚ್ಚಿನ ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಪ್ರತಿಯೊಂದು ಸ್ಟಾಕನ್ನು ಟ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೀರೋ ಮೋಟೋಕಾರ್ಪ್ಗೆ IT ಡಿಪಾರ್ಟ್ಮೆಂಟ್ನ ಕಡೆಯಿಂದ 605 ಕೋಟಿಯ ಇನ್ಕಮ್ ಡಿಮ್ಯಾಂಡ್ ನೋಟಿಸ್ ಬಂದಿದೆ. 2014ರಿಂದ 2020 ಫಿನಾನ್ಷಿಯಲ್ ಇಯರ್ನಲ್ಲಿ ಇವರೇನು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಡಿಸ್ಕ್ರಿಪೆನ್ಸಿಸ್ ನೋಡೋದಕ್ಕೆ ಸಿಕ್ಕಿದೆ. ಅದರಲ್ಲಿ ಏನು ಡಿಸ್ಕ್ರಿಪೆನ್ಸಿಸ್ ಇತ್ತು ಅದನ್ನು ಈಗ IT ಡಿಪಾರ್ಟ್ಮೆಂಟ್ ಡಿಮ್ಯಾಂಡ್ ಮಾಡಿದ್ದಾರೆ. ಇದರ ಬಗ್ಗೆ ಎಕ್ಸ್ಚೇಂಜಸ್ಗೆ ಹೀರೋ ಮೋಟೋಕಾರ್ಪ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಬೇಕಾಗುತ್ತೆ ಈ ಒಂದು ಡಿಮ್ಯಾಂಡನ್ನು ಹೀರೋ ಮೋಟೋಕಾರ್ಪ್ ಕ್ಲಿಯರ್ ಮಾಡ್ತಾರಾ ಅಥವಾ ಇದರ ವಿರುದ್ಧ ಏನಾದರೂ ಲೀಗಲ್ ಆ್ಯಕ್ಷನ್ಸ್ಗಳನ್ನು ತಗೋತಾರೆ ಅಂತ. ಬಟ್ ಯಾವುದೇ ಒಂದು ಕಂಪನಿಯಲ್ಲಿ ಈ ರೀತಿಯ ಡಿಮ್ಯಾಂಡ್ ನೋಟಿಸ್ನ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇರುತ್ತೆ. ರೀಸೆಂಟ್ ಟೈಮ್ನಲ್ಲಿ ಹೀರೋ ಮೋಟೋಕಾರ್ಪ್ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಕಳೆದ 6 ತಿಂಗಳಲ್ಲಿ ಸ್ಟಾಕ್ ಪ್ರೈಸ್ ಆಲ್ಮೋಸ್ಟ್ ಡಬಲ್ ಕೂಡ ಆಗಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.